ಸರ್, ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅಮೆರಿಕಾದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿರುವಂಥ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸರ್. ಏನು ಚರ್ಚೆ ಆಗ್ತದೆ? ರಾಹುಲ್ ಗಾಂಧಿ ಅವರು ಹೋಗಿದ್ರು ಅಮೆರಿಕಾಗೆ. ಅವ್ರು ಯಾರೋ ಯಾವುದೋ ಒಂದು ಸಂವಾದದಲ್ಲಿ ಭಾಗವಹಿಸೋಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಹೋಗಿದ್ರು. ಇವರು ವೈಯಕ್ತಿಕ ವಿಚಾರಕ್ಕೋಸ್ಕರ ಇವ್ರ ಫ್ಯಾಮಿಲಿ ಕುಟುಂಬ ಎಲ್ಲ ಭಾಳ ದಿವಸಗಳಿಂದ ಇವರು ಅಧಿಕಾರ ವಹಿಸ್ಕೊಂಡ ಮೇಲೆ ಎಲ್ಲೂ ಫಾರಿನ್ ಟೂರ್ ಹೋಗಿರೋಲ್ಲ. ಅದಕ್ಕೆ ಅವ್ರ ಕುಟುಂಬ ಸಮೇತ ಅಮೆರಿಕಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋದಾಗ ಅಕ್ಕಪಕ್ಕ ಸಿಕ್ಕಿದಾಗ ಮಾತಾಡಿಸ್ಬಿಟ್ರೆ ಅದನ್ನೇ ನೀವು ಚರ್ಚೆ ಅಂದರೆ ನಾವೇನು ಮಾಡೋದು? ವಿಪಕ್ಷಗಳು ಹೇಳ್ತಾ ಇರೋದು ಸರ್, ವಿರೋಧ ಪಕ್ಷದೊಳಗೆ ಮಾಡೋಕ್ಕೇಮೇ ಇಲ್ಲ. ಅವಕ್ಕೆ ಅವು ಹೇಳ್ಕತ್ತವೆ, ಏನು ಮಾಡೋಕ್ಕಾಯ್ತದೆ? ಅವ್ರು ಇರೋದೇ ಹೇಳೋಕ್ಕೆ ಹೇಳ್ಕಲ್ಲಿ ಬಿಡಿ. ವಿರೋಧ ಪಕ್ಷ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷ ಏನಾದರೂ ಮಹಿಳಾ ಸಿಎಂ ಕೊಡುತ್ತಾ ಅಂತ ಅನ್ನುವಂಥ ನಿರೀಕ್ಷೆ ಇದೆ. ಆ ರೀತಿಯಾದಂಥ ಒಂದು ಪೋಸ್ಟ್ ಕೂಡ ವೈರಲ್ ಆಗ್ತದೆ. ನಮ್ಗೆ ಅರ್ಥ ಆಯ್ತಿಲ್ಲ ಇದೇನು ಅಂತ. ನೀವು ಹೇಳ್ತಾ ಇರೋದು ಮಹಿಳಾ ಸಿ ಎಂ ಏನು ಯೋಗ ಇದ್ರೆ ಯಾರು ಆಗಲಿ ಬಿಡಿ, ಏನಂತೆ? ಕಾಂಗ್ರೆಸ್ ಪಕ್ಷದಿಂದ ಮಹಿಳೆಯರು ಆಯ್ತಾರೋ ಗಂಡಸರು ಆಯ್ತಾರೋ ಯೋಗ ಇರೋರು ಆಯ್ತಾರೆ. ಸಿ ಎಮ್ ಆಗೋಕ್ಕೆ ಲಾಬಿ ಮಾಡಿದ್ರೆ ಆಗಲ್ಲ, ಯೋಗನೂ ಇರಬೇಕು. ಯೋಗ ಯೋಗ್ಯತೆ ಎರಡೂ ಇರಬೇಕು ಸಿ ಎಮ್ ಆಗೋಕ್ಕೆ. ಬರೀ ಲಾಬಿ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ, ಟವಲ್ ಹಾಕ್ಬಿಟ್ರು ಆಗಲ್ಲ. ಯೋಗ ಯೋಗ್ಯತೆ ಇರೋರು ಆಯ್ತಾರೆ. ಲಾಬಿ ಮಾಡ್ತಿರೋರಿಗೆ ತಾವು ಏನು ಸಲಹೆ ಕೊಡ್ತೀವಿ ಸರ್, ಹಿರಿಯ ಶಾಸಕರಾಗಿ? ಸಿದ್ದರಾಮಣ್ಣನವರು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಲಾಬಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ದಯಮಾಡಿ ಅವರ ಮನಸ್ಥಿತಿಗಳನ್ನ ಬದಲಾವಣೆ ಮಾಡ್ಕೋಬೇಕು. ಮಾಡೋದಕ್ಕೆ ಹೈಕಮಾಂಡ್ ಇದೆ. ಯಾರನ್ನ ಮಾಡಬೇಕು, ಏನು ಮಾಡಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಬಲಿಷ್ಠವಾದಂಥ ಹೈಕಮಾಂಡ್ ಇದೆ. ಅವರು ತೀರ್ಮಾನ ಮಾಡ್ತಾರೆ. ಯಾರ್ಯಾರ ಸೇವೆ ಪಕ್ಷಕ್ಕೆ ಎಷ್ಟೆಷ್ಟಿದೆ ಅಂತಕ್ಕಂಥದ್ದನ್ನು ಆ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾರೆ, ಪರಿಗಣಿಸ್ತಾರೆ. ಸುಮ್ಮನೆ ನಾವು ನಮ್ಮ ಟವಲ್ಗಳನ್ನ ನಾವು ಕುರ್ಚಿ ಮೇಲೆ ಹಾಕ್ತಕ್ಕಂಥದ್ದು ಸೂಕ್ತ ಅಲ್ಲ. ದಯಮಾಡಿ ಇಲ್ಲಿ ಇದರಿಂದ ಏನಾಗ್ತದೆ ಅಂತಂದರೆ ನಮ್ಮ ಕಾರ್ಯಕರ್ತರ ಮನಸ್ಸಿನ ಮೇಲೆ ಒಂದು ಪರಿಣಾಮ ಬೀರ್ತದೆ. ಅದಕ್ಕೆ ನಮ್ಮ ಮುಖಂಡರುಗಳು ಅವಕಾಶ ಮಾಡಿಕೊಡೋದು ಬೇಡ. ದಯಮಾಡಿ ಯಾರಿಗೆ ಯೋಗ ಆದವ್ರು ಆಯ್ತಾರೆ. ಯಾರು ಕೆಲಸ ಬೆಳಿಗ್ಗೆ ಎದ್ದು ಕೆಲಸ ಮಾಡಬೇಕು, ಆಗಬೇಕಾದ್ರೆ ಸುಮ್ಮನೆ ಮಾಡಿಬಿಡೋಕ್ಕಾಗಲ್ಲ. ಅದಕ್ಕೆ ಹೈಕಮಾಂಡ್ ಪರಿಗಣಿಸ್ತದೆ. ಯಾರು ಚುನಾವಣೆ ಸಂದರ್ಭದಲ್ಲಿ ಯಾರ ಶ್ರಮ ಎಷ್ಟೈತೆ, ಯಾವ್ಯಾವ ಸಂದರ್ಭದಲ್ಲಿ ಈ ಪಕ್ಷಕ್ಕೋಸ್ಕರ ದುಡಿಮೆ ಮಾಡೋರು ಅದನ್ನೆಲ್ಲ ಪರಿಗಣಿಸಿ ತೀರ್ಮಾನ ಮಾಡ್ತಾರೆ. ಆವಾಗ ಮಾಡಿದಾಗ ಇವ್ರನ್ನೇ ಮಾಡಿದ್ರೆ ಇವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ.